ದಿನೇ ದಿನೇ ಬಿಸಿಲಿನ ತಾಪಮಾನ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ. ಮಾರ್ಚ್ ತಿಂಗಳಲ್ಲೇ ತಾಪಮಾನ ಹೆಚ್ಚಾಗಿದ್ದು ಬಿಸಿಲಿನ ಬೇಗೆ ತಣಿಸಲು ಜನ ಒದ್ದಾಡ್ತಿದ್ದಾರೆ. ಉತ್ತರ ಕರ್ನಾಟಕದ ಜನರ ಪಾಡು ಕೇಳಂಗಿಲ್ಲ. ಒಂದೆಡೆ ಬಿಸಿಲಿನ ತಾಪಮಾನ, ಇನ್ನೊಂದೆಡೆ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಹಾಗಾದ್ರೆ ಉತ್ತರ ಕರ್ನಾಟಕದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ಬಿಸಿಲಿನ ತಾಪಮಾನಕ್ಕೆ ಸಿಲಿಕಾನ್ ಸಿಟಿ ಜನ ತತ್ತರ. ಎಳನೀರು, ಮಣ್ಣಿನ ಮಡಕೆಗೆ ಫುಲ್ ಡಿಮ್ಯಾಂಡ್. ಚಳಿಗಾಲ ಮುಗಿದು ಜಸ್ಟ್ ಒಂದೆರಡು ವಾರಗಳಾಗಿರಬಹುದು ಅಷ್ಟೇ, ಆಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆ ಜನ ಮನೆಯಿಂದ ಹೊರ ಬರುವುದಕ್ಕೂ ಯೋಚನೆ ಮಾಡ್ತಿದ್ದಾರೆ. ತಲೆ ಮೇಲೆ ಸುಡುವ ಬಿಸಿಲಿನ ಝಳಕ್ಕೆ ವಿಲವಿಲ ಒದ್ದಾಡ್ತಿದ್ದಾರೆ. ರಾಜ್ಯದಲ್ಲಿ ಸೇರಿ ಹಲವು ಕಡೆ ಬಿಸಿಲು ಬೇಗೆ ಹೆಚ್ಚಾಗ್ತಿದ್ದು ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಉಷ್ಣಾಂಶವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಜನ ಎಳನೀರು, ಮಜ್ಜಿಗೆ, ಮಣ್ಣಿನ ಮಡಕೆಗಳ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ಎಳನೀರು, ಮಣ್ಣಿನ ಮಡಕೆ ಪಾನೀಯಗಳಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ. ಉತ್ತರ ಕರ್ನಾಟಕದಲ್ಲಿ ಸನ್ಸ್ಟ್ರೋಕ್, ಬಿಸಿಲಿನ ಝಳದ ಜೊತೆ ನೀರಿನ ಸಮಸ್ಯೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಈ ಸ್ಥಿತಿಯಾದ್ರೆ ಇನ್ನು ಉತ್ತರ ಕರ್ನಾಟಕದ ಸ್ಥಿತಿ ಮತ್ತಷ್ಟು ಕಾವೇರತೊಡಗಿದೆ. ಬೇಸಿಗೆಗಾಲದ ಆರಂಭದಲ್ಲೇ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ನೀರಿನ ಸಮಸ್ಯೆಯು ಉಲ್ಬಣವಾಗಿದೆ. ಹನಿ ನೀರಿಗೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗಲೇ ಹೀಗೆ ಮುಂದಿನ ತಿಂಗಳಲ್ಲಿ ಗರಿಷ್ಠ ತಾಪಮಾನವು 2 ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಮೂಲಕ ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬೀದರ್, ಬಾಗಲಕೋಟೆ, ಗದಗ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶವು 40 ಡಿಗ್ರಿ ಸೆಲ್ಸಿಯಸ್ ದಾಟುವ ಬಗ್ಗೆ ಮುನ್ಸೂಚನೆ ನೀಡಿದೆ. ಉತ್ತರದಲ್ಲಿ ನೀರಿಗಾಗಿ ಹಾಹಾಕಾರ. ಉತ್ತರ ಕರ್ನಾಟಕದಲ್ಲಿ ತಾಪಮಾನದ ತೀವ್ರತೆ ಹೆಚ್ಚಾಗಿದೆ. ಸುಟ್ಟು ಕರಕಲಾಗುವಂತಹ ಸೂರ್ಯನ ಶಾಖವಿದ್ದು ಜನ ವಿಲವಿಲ ಒದ್ದಾಡ್ತಿದ್ದಾರೆ. ಮಾರ್ಚ್ ತಿಂಗಳಲ್ಲೇ ನೀರಿನ ಅಭಾವ ಹೆಚ್ಚಾದ್ರೆ ಇನ್ನು ಏಪ್ರಿಲ್, ಮೇ ತಿಂಗಳವರೆಗೆ ನೀರಿನ ಸಮಸ್ಯೆ ಮತ್ತಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಹಲವು ಜಿಲ್ಲೆಗಳ ಜನ ಒತ್ತಾಯಿಸುತ್ತಿದ್ದಾರೆ. 2 ದಿನ ಬೆಂದಕಾಳೂರಿನಲ್ಲಿ ಉಷ್ಣಾಂಶ ಹೆಚ್ಚಳ. ಇನ್ನು ಬೆಂಗಳೂರಿನ ತಾಪಮಾನವು 32 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾಲೇ ಇದೆ. ಹಾಗಾಗಿಯೇ ತಾಪಮಾನ ಏರಿಕೆಯಿಂದ ಎಳನೀರು ಬೆಲೆ ದರ ಏರಿಕೆ ಆಗ್ತದೆ. ಸಾಮಾನ್ಯವಾಗಿ 20 ರಿಂದ 30 ರೂಪಾಯಿಗೆ ಸಿಗ್ತಿದ್ದ ಎಳ್ನೀರು ಈಗ 60 ರಿಂದ 70 ರೂಪಾಯಿವರೆಗೆ ಮಾರಾಟವಾಗ್ತದೆ. ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳಲು ಜನರು ಎಳನೀರು ಸೇವಿಸುವತ್ತ ಹೆಚ್ಚು ಒಲವನ್ನ ತೋರಿಸುತ್ತಿದ್ದಾರೆ. ಬಿಸಿಲಿನ ಬೇಗೆಗೆ ಉತ್ತರ ಕರ್ನಾಟಕದ ಜನತೆ ನಲುಗಿ ಹೋಗಿದ್ದಾರೆ. ಸೂರ್ಯನ ತಾಪಕ್ಕೆ ಒದ್ದಾಡುವ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನರಿಗಿರುವ ಸಮಸ್ಯೆಗಳನ್ನ ಬಗೆಹರಿಸಬೇಕಿದೆ. ಇಲ್ಲವಾದರೆ ನೀರಿನ ಅಭಾವದ ಜೊತೆ ಸನ್ಸ್ಟ್ರೋಕ್ ಹೆಚ್ಚಾಗುವ ಸಾಧ್ಯತೆ ಇದೆ.